ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೆಲ್ಲ ನಾವು ಊರಿಗೆ ಹೋಗ್ತಿದ್ದೀವಿ. ಅದಕ್ಕೆ ನಮ್ಮ ಮನೆಯವರೆಲ್ಲ ಬಂದು ಅಲ್ಲಿ ಮಾರ್ನಿಂಗ್ ಪಿಕಪ್ ಮಾಡಿದ್ದಾರೆ ಮಾರ್ಕೆಟ್ಗೆ ಹೋಗಬೇಕು ಅಂತ. ಲೋಕ್ ಇವ್ರು ಬ್ಯುಸಿ ಇರೋದ್ರಿಂದ ಅವ್ರು ಬರ್ತಿಲ್ಲ. ಬನ್ನಿ ಈ ದಿನ ಹೇಗಿರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಯಾರು ಬ್ಲೂಬಿ ಎಲ್ಲೋದ್ರು ನೋಡಿ, ರೂಮಲ್ಲಿ ಮಲಗಿರ್ತಾರೆ. ಇಲ್ಲಮ್ಮ ಇಲ್ಲ ಅಂತೆ ಬ್ಲೂಬಿ. ಅಯ್ಯೋ, ಯು ವಾಂಟ್ ಲಿಚಿ ಅಕ್ಕ? ಹಾಲು ಕುಡಿ ಹೋಗಿ ಒಂಚೂರು. ರಾತ್ರಿ ಕೂಡ ಕೊಡ್ತಿಲ್ಲ. ಏನ್ರೆ ಲಿಚಿ ಅದಲ್ಲ ಬ್ಲೂಬಿ ಅಂದಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಎ ಡೇ ಇನ್ ಅಲ್ಲಿ. ಸೊ ನಮ್ಮ ಆಂಟಿಯವರ, ನಮ್ಮ ಅಂಕಲ್ ನಮ್ಮ ಆಂಟಿಯವ್ರ ಮನೆಗೆ ಬಂದಿದ್ದೀನಿ. ಲೈಕ್ ನಮ್ಮ ಆಂಟಿಯವರ ಅತ್ತೆ ಮನೆಗೆ, ಅತ್ತೆ ಮಾವ ಅವ್ರ ಮನೆಗೆ ಊರಿಗೆ ಬಂದಿದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಲ್ಲಿ ಇಲ್ಲಿ. ಆ್ಯಂಡ್ ನೋಡಿ, ಬೆಳಗ್ಗೆ ಎದ್ದು ಸೂರ್ಯ ನೋಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ಸೂರ್ಯ ನೋಡ್ತಾವ್ರೆ. ಏ ಇಲ್ಲ, ಐ ಆಮ್ ಇನ್ ಕೋಲರ್. ನಾನು ನೋಡ್ತಾ ಇರ್ತೀನಿ ಯಾವಾಗ್ಲೂ. ನಿಮ್ಗೆಲ್ಲ ಹೊಸದು, ಬಿಕಾಸ್ ನಮ್ದೆಲ್ಲ ಏನು ಹೊಸದಲ್ಲ. ನಮ್ಮ ಮನೆ ಹತ್ರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಹೌದಾ? ಸೊ ಇವತ್ತಿನ ಡೇ ಹೇಗಿರುತ್ತೆ ಹೆಂಗೆ ಅಂತ ತೋರಿಸ್ತೀನಿ. ನಿನ್ನೆ ಎಲ್ಲ ಮಾಡೋದಕ್ಕೆ ಆಗಿಲ್ಲ. ನಿನ್ನೆ ಚೆನ್ನಾಗಿತ್ತು. ಎಲ್ಲ ಫುಲ್ ಗಾಡಿಯಲ್ಲಿ ಬಂದಿದ್ದು ನಾವು. ಸೊ ಚೆನ್ನಾಗಿತ್ತು. ಈಗ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಪಾಪ ಅವ್ರಿಗೆ 6 ಗಂಟೆಗೆ ಎಬ್ಬರಿಸಿ 6:15 ಹೋಗೋಣ ಅಂದ್ಕೊಂಡ್ರಿ. ಸೊ ಆಗಲಿಲ್ಲ. ಇವಾಗ ಒಂಚೂರು ಬಿಸಿನೀರು ಕುಡ್ದೆ, ಈಗ ಕಾಫಿ ಕುಡಿದ್ಬಿಟ್ಟು ವಾಕಿಂಗ್ ಹೋಗೋಣ, ಸೂರ್ಯ ಬರೋಕ್ಕೆ ಮುಂಚೆ ಹೋಗೋಣ ಅಂತ ಅಂದ್ಕೊಂಡೆ. ಆಗಿಲ್ಲ, ಸೂರ್ಯ ಬಂದ್ಮೇಲೆ ಹೋಗ್ತಿದ್ವಿ. ಬನ್ನಿ ವಾಕಿಂಗ್ ಎಲ್ಲ ಹೋಗಿ ದೋಸ್ತಿ. ನೋಡಿ, ಇವ್ರ ಮನೆಗೆ ಬಂದಿರೋದು. ಎಷ್ಟು ಸಲಿ ಕೇಳ್ಕೊಂಡಿದ್ದು. ಎಷ್ಟು ಸಲಿ ಬಾರೆ ನಮ್ಮ ಮನೆಗೆ, ಬಾರೆ ನಾವು ಊರಿಗೆ ಬಾರೆ. ಸರ್ ಗೈಸ್, ಕಾಫಿ ರಾತ್ರಿ ಟೀ ಅಂತ ತಂದ್ಕೊಟ್ರಾ? 6 ಹೋಗ್ಬಿಟ್ಟಿತ್ತು. ಒಂದೇ ಜ್ಯೂಸ್ ಕುಡ್ದಂಗ್ ಕುಡ್ದಿದೀವಿ ಕುತ್ಕೊಂಡು. ನಾನು ಫೋಟೋ ತೋರ್ಸಕ್ ಬರ್ತೀಯ ಅನ್ಕೊಂಡ್ರೆ ಸೂಪರ್ ಅಲ್ವಡಿ ಗೈಸ್. ನಾನೇ ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ಬಾರ್ದು. ದಟ್ ಈಸ್ ಅನ್ ಇನ್ವಿಸಿಬಲ್ ಪೀಕ್. ನೀ ಕಾಫಿ ಕುಡಿತೀಯಾ? ಕಾಫಿ ನೋಡಿ ಗೈಸ್, ಇವಳ ಜೊತೆ ವಾಕಿಂಗ್ ಬರ್ಬಾರ್ದು. ಇಲ್ಲ ಅವಳ ಜೊತೆ ವಾಕಿಂಗ್ ಬರಬಾರ್ದು ಗೈಸ್. ಎಷ್ಟು ಸ್ಲೋ ಆಗಿ ಇಡೀ ಇದನ್ನ ಮಾಡ್ಕೊಂಡ್ ಬರ್ತಾವಳೆ. ಇಲ್ಲಿ ನನ್ನ ಹತ್ರ ಇರೋ ಫೋಟೋ ಹಾಕು. ರಾತ್ರಿ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲ ಬೇಡ ಯಾವಾಗದು ಐ ಥಿಂಕ್ ಬಾಣತಲ್ಲಿ ಇದ್ದಾಗಿದ್ದ ಫೋಟೋ, ವಿಡಿಯೋ ಕಾಲಲ್ಲಿ ಇದ್ದಿದ್ದು ಫೋಟೋ ಸ್ಕ್ರೀನ್ ಶಾಟ್ ಹೊಡ್ಬಿಟ್ಟು ಲೋಕಿಯವ್ರ ಜೊತೆ ಮಾತಾಡ್ತಿದ್ದೆ. ಹಿಡಿದ್ಬಿಟ್ಟು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಯಾವ್ದೋ ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಡೈಲಿ ಟಾರ್ಚರ್ ಕೊಡ್ತಿರ್ತಾನೆ. ಬಂದಾಗೆಲ್ಲ ಅದನ್ನೇ ತೋರಿಸ್ತಾನೆ. ಬೇಡ ಅಸಹ್ಯವಾಗೈತೆ. ಅದನ್ನೇ ತೋರಿಸ್ತಿರ್ತಾನೆ. ಆಕ್ಚುಲಿ ಅದು ನೀನ್ ಎಡಿಟ್ ಮಾಡಿದ, ಲೋಕಿಯವ್ರು ಎಡಿಟ್ ಮಾಡಿದ್ದ ವಿಕಾಸ್. ಏನಾಯ್ತು, ಅದು ಫೋನ್ ಇತ್ತು. ಯಾರು ಯೂಸ್ ಮಾಡ್ತಿದ್ರ ಫೋನ್ನ? ಯಾರೋ ಯೂಸ್ ಮಾಡ್ತಿದ್ರು ಫೋನ್. ಅವಾಗ ಲೋಕಿಯವ್ರು ಕಳಿಸಿದ್ದು. ಅದನ್ನ ಸ್ಕ್ರೀನ್ ಶಾಟ್ ಹಿಡ್ಕೊಂಡು ಯಪ್ಪ ಅವತ್ತಿಂದ ಟಾರ್ಚರ್ ಕೊಡ್ತಾನೋ ಇಲ್ಲೋ.
ಹಿಂಗಿ ಜೊತೆ ಬಂದ್ರೆ ಇದೇ ಆಗೋದು ನೋಡಿ ನಮ್ಮ ಅಂಕಲ್ ಆಕ್ಚುಲಿ ಯಾವ್ದಾರ ವಾಕಿಂಗ್ ಮಾಡೋದು ನಾವು ಇಲ್ಲಿದ್ದೀವಿ ಎಲ್ಲ ಆಗದ ಕಣ್ಣ ನೋಡಿ ಅವಳು ಎಲ್ಲ ತೋರ್ಸ್ಬಿಡ್ತೀನಿ ರೀ ಗೈಸ್ ಯಾಕೆ ನಿಮ್ಗೂ ಕ್ಯೂರಿಯಾಸಿಟಿ ಇರ್ತೈತಲ್ಲ ತೋರ್ಸ್ಬಿಡ್ತೀನಿ ಅಸಹ್ಯವಾಗಿದೆ ಕಾಕ ಕರಿತಾ ಹಚ್ಚಿನಿ ಕಾಗೆ ಇಷ್ಟು ತೋರಿಸ್ತೀನಿ ನೋಡಿ ಆಕ್ಚುಲಿ ಇದು ಬಾಣಂತಿಯಲ್ಲಿ ಆವಾಗ ತಾನೇ ವರ್ಕೌಟ್ ಮಾಡಿ ಬಂದೇನೋ ಗೊತ್ತಿಲ್ಲ ಇಲ್ಲೇ ಇದ್ದಿದ್ ನೀನು ಈ ಫೋಟೋಕ್ಕೂ ಕಂಪೇರ್ ಮಾಡಿ ನನ್ನ ಟಾರ್ಚರ್ ಕೊಡ್ತಾನೆ ಅವನು ಸ್ವೆಟ್ ಅಲ್ಲ ಮಕ್ಕ ತೊಳ್ದಿದ್ದಾನೆ ನಂಗೂ ಸ್ವೆಟ್ ನನ್ನ ಕಣ್ಣು ಇವಳು ಕೂತು ಸ್ವೆಟ್ ಆಗ್ಬಿಟ್ಟೈತೆ ನಮ್ಮನ್ನ ನೋಡಿ ಸ್ವೆಟ್ ಆಗ್ಬಿಟ್ಟೈತೆ ಪೋಸ್ ಕೊಡೋದೇ ಸ್ಕ್ವಾಟ್ಸ್ ಮಾಡಿಸ್ಬಿಟ್ಟು ನಂಗ ಡಿಪಾರ್ಟ್ಮೆಂಟ್ ಹೋದ್ರೇನೆ ಒಂಥರ ಹೊಟ್ಟೆ ಉರಿತೈತೆ ಎಲ್ಲಡ್ಕೆಯಿಂದನಾ ಆಪರೇಷನ್ ಆಂಕಾಲಜಿ ಫೇಮಸ್ ಬೆಡ್ ಅಲ್ಲ ಬರೀ ಏನ್ ಬಿಡ್ಬೇಕು ಅಂತ ಮಾಡೋದಾ ಇಲ್ಲ ಫುಲ್ ಮೌತ್ ಎಲ್ಲಡ್ಕೆ ಹಾಕಿ ಮೌತ್ ಕ್ಯಾನ್ಸರ್ ಆಗಿರೋದು ಎಲ್ಲಿ ನಾನು ಮತ್ತೆ ಚೆಕ್ ಮಾಡಿಸ್ಬೇಕು ಆರ್ಥೋ ಮೂಳೆಗಳು ನಾನು ಅದಕ್ಕೆ ಇಲ್ಲಿ ಬಂದ್ರೆ ಯಾರನ್ನು ಮಾತಾಡ್ಸೋದು ನಂಕ ನೋಡು ಎಷ್ಟು ಸ್ವೀಟ್ ಆಗಿ ಮಾತಾಡ್ತೀನಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಎಲ್ಲಾನು ಒಂದೇ ಈಗ ಅಲ್ಲಿ ನೋಡು ಒಬ್ರು ತುಂಬಾ ಫ್ರೆಂಡ್ಲಿ ಆಗಿ ಮಾಡಿದ್ರು ಒಂದು ತಿಳುವಳಿಕೆ ಇರೋರು ಮಾತಾಡಿದ್ರು ಇನ್ನೊಬ್ರು ಈ ತರ ಮಾತಾಡಿದ್ರು ಸೊ ಎಲ್ಲಾರಿಂದ ಒಂದೊಂದಿರುತ್ತೆ ಕ್ರಿಯೇಟ್ ಆಗ್ಬಿಡುತ್ತೆ ಚಿನ್ನ ಹಂಗೆ ಇರೋದು ಅಂತವ್ರ ಜೊತೆನೆ ಬದುಕ್ಬೇಕಾಗಿರೋದು ನಿಂಗೆ ಗೊತ್ತಿಲ್ಲ ಅಂತವ್ರಿಂದ ಏನೇನೋ ತಿಳ್ಕೊಂಡಿರ್ತೀಯ ಆಯ್ತಾ ಇವಾಗ ಅವ್ರು ಅಷ್ಟೇ ಹೇಳೋರೆ ಅದಕ್ಕೆ ನಾನು ಯಾರನ್ನು ಮಾತಾಡ್ಸೋಕೆ ಹೋಗಲ್ಲ ನೋಡು ಅವ್ರ ಎಲ್ಲಡ್ಕೆ ಇರೋದು ಅವ್ರು ಬಿಟ್ಕೊಡಲ್ಲ ಹಂಗೆ ನಿನ್ನ ನೀನ್ ಬಿಟ್ಕೊಡ್ಬೇಡ ಅನ್ನೋದು ಅರ್ಥ ಅಷ್ಟೇ ಅವ್ರು ಎಲ್ಲಡ್ಕೆ ಇಟ್ಕೊಂಡಿದ್ದಾರೆ ನೀನ್ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಇಂಪ್ಯಾಕ್ಟ್ ಆಗ್ದಾಗ ಅಲ್ವಾ ಬಿಟ್ಬಿಡು ಆತರ ಅನ್ಕೊಂಡ್ ಸುಮ್ನೆ ಆಗು ರಿಗ್ರೆಟ್ ಕಾಡ್ತಿತ್ತು ಗೊತ್ತಾ ಅದು ಅವ್ರವ್ರಿಗೆ ನೀನ್ ನೋಡಿದ್ಯಾ ಇದ್ ಮಾಡಿದ್ಯಾ ನಿನಗ್ ಗೊತ್ತು ಅವ್ರಿನ್ನು ಅವ್ರಿಗೆ ಕಷ್ಟ ಎಷ್ಟು ಹೇಳ್ಕೊಳ್ಳೋರು ಗೊತ್ತಾ ತಿನ್ನಕ್ಕಾಗ್ತಿಲ್ಲ ಹೊಟ್ಟೆಗೆ ಊಟ ಸೇರಿಲ್ಲ ಅವಾಗೆಲ್ಲ ಒಂಥರ ನಂಗೆ ಕಳ್ಳು ನಿಮ್ ತಾತ ಅದಿಲ್ಲ ವಾಕಿಂಗ್ ಮುಗಿಸಿ ಒಂದಷ್ಟೊತ್ತು ಒಂದು 30 ಮಿನಿಟ್ಸ್ ಕಾರ್ಡಿಯೋ ವರ್ಕೌಟ್ ತರ ಮಾಡಿ ಎಕ್ಸರ್ಸೈಸ್ ಮಾಡಿ ಒಂದು 4 ವೇರಿಯೇಷನ್ಸ್ ಸೊ ಈಗ ವಾಕಿಂಗ್ ಮುಗಿಸಿ ಮನೆಗೆ ಹೋಗ್ತಿದೀವಿ ಫ್ರೆಶ್ ಅಪ್ ಆಗ್ಬಿಟ್ಟು ಟಿಫನ್ ತಿನ್ನೋಣ ಎಲ್ಲ ನೋಡ್ಕೊಂಡು ಹೋಗ್ತಾರೆ ನಾನು ಹಳ್ಳಿಯಲ್ಲ ಏನ್ ಶಯ್ಯ ಪಡಲ್ಲ ಅದೇನೋ ಸಿಟಿಯಲ್ಲ ಹಿಂಗೆಲ್ಲ ಮಾತಾಡಕ್ಕೆ ಆಗಲ್ಲ ನನ್ಗೆ ಈ ಕಡೆ ಎಲ್ಲ ಬಂದ್ರೆ ನಂಗೇನು ಅನ್ಸಲ್ಲ ಬಟ್ ಅದೇನೋ ಬೆಂಗಳೂರಲ್ಲಿ ಮಾತಾಡೋದಕ್ಕೆ ಆಗಲ್ಲ ಫೋನ್ ಹಿಡ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ ನಂಗೆ ಇಷ್ಟ ಬಟ್ ಅದು ಕಷ್ಟಪಡ್ತೀನಿ ಮಾತಾಡೋಕ್ಕೆ ರೋಡಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಈ ಮಾಲ್ಗೆ ಹೋದ್ರೆ ಈ ಶಾಪಿಂಗ್ ಹೋದ್ರೆ ಎಲ್ಲ ಏನಿಲ್ಲ ಯಾರು ಬೈದ್ಬಿಡ್ತಾರೆ ಯಾರು ಏನನ್ಬಿಡ್ತಾರೆ ಆಮೇಲೆ ಇವಾಗ ವಿಡಿಯೋ ಮಾಡ್ತಾ ಇರ್ತೀನಿ ಮ್ಯಾಮ್ ಇಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಮೇಡಮ್ ಇಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಅಮ್ಮ ಕಾಲ್ ಸೂಪ್ ಮಾಡಿದ್ರು ಅಲ್ಲ ಕಾಲ್ ಸೂಪ್ ಮಾಡಿದ್ರು ಕುಡಿದ್ರಿ ಅಂತಂದ್ರು ಅದಕ್ಕೆ ಇಟ್ಕೊಂಡ್ ಏನ್ ಕಾಲ್ ಸೂಪ್ ಅಮ್ಮ ಅಂದ್ರ ನಾರ್ಮಲ್ ಅಂಕಲ್ ಗೋಟ್ ಕಾಲ್ ಸೂಪ್ ಅಂತಂದ್ರೆ ಮೀನ್ ಕಾಲ್ ಸೂಪ್ ಕುಡ್ದಿಲ್ಲ ಇಲ್ಲ 20 ಗಂಟೆನೂ ಕುಡ್ದಿಲ್ಲ ಮಾಡ್ಬೇಕು 20 ಗಂಟೆನೂ ಕುಡ್ದಿಲ್ಲ ನನಗೆ ಈ ಕಡೆ ಎಲ್ಲಿಂದ ಕಾಲ ಐತೆ ಇವಳಿಗೆ ಅಷ್ಟೇ ಯೋಚನೆ ಇವಳು SSLC ಅಂದ್ರೆ ನಾನು ಆಕ್ಚುಲಿ ಫಸ್ಟ್ PU ಏನು ಮೇ ಬಿ ಇದಕ್ಕೆ ಅನ್ಸುತ್ತೆ SSLC ಪಾಸ್ ಆಗಿದ್ದಕ್ಕೆ ಪಾಸ್ ಆಗಿ ಸ್ವೀಟ್ ಕೊಡಕ್ ಹಂಚ್ಕೋಗಿದ್ಲು ಸ್ವೀಟ್ ಕೊಡೋದು SSLC ಪಾಸ್ ಆಗಿದ್ದು ಅದು ಯಾರು ಸ್ವೀಟ್ ಹಂಚ್ಕೊಳ್ಳೋದು ಇವಾಗ ಏನ್ ಫೀಲ್ ಆಗ್ತಿದೆ ಸ್ವೀಟ್ ಕೊಟ್ಟಿದ್ದು ಹಿಂಗೆ
ಏನಂತ ಯಾವ ತರ ಫೀಲ್ ಆಗ್ತಿದೆ ಪ್ರೌಡ್. ನಾನು ಏನ್ ಹಿಂಗೆಲ್ಲ ಈ ತರ ಸ್ವೀಟ್ ಕೊಡಕ್ ಹೋಗಿದ್ರ ಅನ್ಸ್ಬಿಡ್ತು. ಅವರು ನಮಗ್ ಸ್ವಲ್ಪ ಆಕ್ಚುಲಿ ಅದು ಆ ಫೀಲೇ ಬೇರೆ. SSLC ಪಾಸ್ ಆದಾಗ ಸ್ವೀಟ್ ಕೊಡೋದು. ಅವಾಗ SSLC ಪಾಸ್ ಆಗೋದು ಇವಾಗ ಅರ್ಥ ಆಗ್ತಿದೆ. ಬಟ್ ಇವಾಗೆಲ್ಲ ಸುಮ್ಮನೆ ಈಸಿಯಾಗಿ 625 ತಗೋತಾರೆ. SSLC PUC ಇವೆಲ್ಲ ಜಸ್ಟ್ ಮಾರ್ಕ್ಸ್ ಅಷ್ಟೇ. ಬುದ್ಧಿ ಇನ್ನೇನು. ಬುಕ್ಕಲ್ಲಿ ಓದೋದು ಏನಿಲ್ಲ. ಪ್ರಾಕ್ಟಿಕಲ್ ಆಗಿ ಹೆಂಗ್ ಥಿಂಕ್ ಮಾಡ್ತೀರಿ ಅದೇ ಇರೋದು. ತುಂಬಾ ಅರ್ಥ. ಟೀ ಬಿಸ್ಕೆಟ್ ಚೈಲ್ಡ್ಹುಡ್ ಮೆಮೊರೀಸ್. ಚಿಕ್ಕ ವಯಸ್ಸಲ್ಲಿ ಇದು ನಮ್ ತಾತ ಅಂಗಡಿಗೆ ಹೋಗ್ಬಿಡೋದು, ಇಸ್ಕೊಂಬರೋದು, ತಿನ್ನೋದು. ಅವಾಗ ಇದೇ ನಮಗ್ ಬಿಸ್ಕೆಟ್. ಸೊ ಈಗ ತಿನ್ನೋಣ ಅಂತ ತಗೊಂಡಿದ್ದೀವಿ. ಈಗ ಹೋಗಿ ಕಾಫಿ ಇಸ್ಕೊಂಡು ಕಾಫಿ ಮಾಡ್ಕೊಂಡು ತಿನ್ನೋದು. 2 ಸಲ ಕಾಫಿ. ಗುಡ್ ಮಾರ್ನಿಂಗ್. ಇಲ್ಲಿ ಬಿಚ್ಚಿ ತಿನ್ನೋ ಟ್ರೈ ಮಾಡಿಲ್ಲಲ್ಲ. ಯು ವಾಂಟ್? ಅಮ್ಮೋ ನೀನುಗೆ ಮಾಡ್ತೀಯಾ? ಗುಡ್ ಮಾರ್ನಿಂಗ್. ಸಾಮ್ ಕಾಫಿ ಟೀ ಬಿಸ್ಕೆಟ್ ತಂದಿದ್ದೀನಿ. ಬ್ಲೂಬಿ ಹೆಂಗಿದೆ? ಹೌ ಇಸ್ ಇಟ್? ನೈಸ್. ಈಟ್. ಸೋಮಿಕಾ ನೀವೇನ್ ಇಲ್ಲಿ? ಹೆಂಗೆ ಇಲ್ಲಿ ಹಿಂಗೆ ಮನೆ ಹತ್ರ ಜೀನ್ಸ್ ಹಾಕೊಂಡು ಡ್ರೆಸ್ ಹಾಕೊಂಡು ಅಂತ ಹೋಗೋದು, ಅಡಿಗೆ ಮಾಡೋದು. ಅದು ಬೆಂಗಳೂರು. ಪಾಕಶಾಲಾ ನಡೀತಾ ಇದೆ. ಪಾಕಶಾಲಾ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ ನಮ್ ಬಂಡವಾಳವೆಲ್ಲ ಆಚೆ ಬೇಗ ಮಾಡ್ಕೊಡ್ರಿ. ಎಷ್ಟೊತ್ತು ಮಾಡ್ಕೊಡೋದು? ಹೇಳಿ ವರ್ಧವರ್ ಆಯ್ತು ಕಾಫಿ ರೆಡಿ. ಹೋಟ್ಲಾಗ ಹೇಳಿದಷ್ಟು ತೊಗೊಂಡ್ಬಿಡ್ತಾರ. ಯಾಕೆ ಹಂಗೆ ಅನ್ಸದೆ ಎಲ್ಲ? ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ ಬಂದಿರೋದು. ಸ್ನಾನ ಮಾಡೋಳು ಅದು ಸ್ನಾನ. ಯಪ್ಪ ಬಿಸಿನೀರು ನಾನ್ ಹಟ್ಕೊಳಲ್ಲ. ಭಾನುವಾರ ಇವತ್ತು ಹೋಗಮ್ಮ. ಅದಕ್ಕೆ ಕಾದಿರೋ ನೀರಲ್ಲಿ ಹೋಗೋ. ಒಲೆಯಲ್ಲಿ ಕಾಯಿಸಿರೋ ನೀರು ನಿನ್ಗೆ ಫ್ರೀ ಆಗ್ತದೆ. ನಾನ್ ಮಕ್ಕಳಿತೀನಿ. ಎಷ್ಟು ದಟ್ಟ ದರಿದ್ರದವ್ರು ಯಾರು ಇಲ್ಲ. ಲಾಕ್ ಮಾಡ್ತಾರೆ ಅನ್ಕೊಂಡಿದ್ರೆ ಅವರೇ ಗಬ್ ಆಗಿರ್ತಾರೆ. ಫಸ್ಟ್ ಅವ್ರನ್ನ ನೋಡ್ಕೊಳ್ಳಿ. ನಾನ್ ಭಾನುವಾರ ಸ್ನಾನನೇ ಮಾಡಲ್ಲ. ರೆಸ್ಟ್ ಡೇ. ನಾನು ಹುಟ್ಟಿದ ತಕ್ಷಣ ಸ್ನಾನ ಮಾಡಿಸ್ತಾನೆ. ನೀನು ಹುಟ್ಟಿದ್ದಿನ ಅದಕ್ಕೆ ಹುಟ್ಟಾಗಿಂದಾನೆ ಸ್ನಾನ ಮಾಡ್ಸಿಲ್ಲ. 9 ದಿನ ಸ್ನಾನ ಮಾಡ್ಸಿರಲ್ಲ. ಅದಕ್ಕೆ ನೀನು ಹುಟ್ಟಾಗ ಸ್ನಾನ ಮಾಡ್ದೇನಾ? ಅವ್ರು ಕೊಟ್ಟಿರ್ಬೇಕು. ನಾಕೆ ಗೊತ್ತು. ನಾನು ಹುಟ್ಟಾಗಿನ ಬರ್ಬೇಕಾಗಿರೋದು ಒಳಕ್ಕ. ಅಯ್ಯಪ್ಪನ್ ಕತೆ ಇಷ್ಟ ಆಗಲ್ಲ. ನಿನ್ನಲ್ಲಿ ವಾಟ್ಸೋಡು ಇಟ್ಕೊಂಡ್ಲೆ ಅಣ್ಣ ಆಡ್ತಾರ ನೋಡಿ. ಇರೋಮ ಬಿಡು ಬಿಡು. ಯಾರನ್ನ ಆಡ್ರಿ. ಎಡ ಜಿಂಬಾಡಿ ಮಾಡಲ್ಲ. ಮೇಲೆ ಕಿಟ್ಕೊಳ್ಳಿ ಅಕ್ಕ. ಇನ್ನ ಸ್ವಲ್ಪ ಮೇಲೆ ಕಿಟ್ಕೊಂಡು ಕಾಲು ಮೇಲೆ ಎತ್ಕೊಂಡ್ ಬಂದ್ಬಿಡಿ. ನಮ್ಮ ಇಟ್ಟು ಕೈ ಉರಿತೈತೆ. ಖರ್ಚಿಫಿತಾ. ಸೊ ಈಗ ಫ್ರೆಶ್ ಅಪ್ ಆಗಿ ವಿ ಕೇಮ್ ಹಿಯರ್. ಏನನ್ನೋದು ಈ ಆಟನ ಏನಂತಾರೆ? ಏನಂತಾರ? ನಾವು ಆಡ್ತಿದ್ರಿ ಚಿಕ್ಕ ವಯಸ್ಸಲ್ಲಿ.
ಇವಾಗ ಆಗಲ್ಲ. ತಿನ್ ಸೋಮೇರಿಗಳಾಗ್ಬಿಟ್ಟಿದೀವಿ. ನಮ್ ವೆಯ್ಟ್ ನಾವೇ ಒಪ್ಕೋತಾ ಇದೀಯಾ ನೀನು ಒಪ್ಕೋ. ಓಟ ಪ್ಯಾನ್ ಕೊಡಿ ಪುಟ್ಟ ಪಾಪು. ತಗೊಳ್ಳಿ. ಇಡ್ಡಿತ್ತಲ್ಲ ಅದಕ್ಕೆ ಮುರ್ದೋಗ್ಬಿಡ್ತದ ಅಷ್ಟೇ ಕೊಂಬೆ. ಆಮೇಲೆ ಅಲ್ಲ ಅದು ಸೊಳ್ಳೆ ನಿನ್ ಜಿಮ್ ಬಾಡಿ ಎಲ್ಲ ಚೆನ್ನಾಗಿ ಬ್ಲಡ್ ಎಲ್ಲ ಸಿಕ್ತಿತ್ತು ಅಂದ್ಬಿಟ್ಟು ನೋಡಿ ಇವಾಗ ಪುಟ್ಟ ಆ ಕಡೆ ಹೋಗಿ. ಮಾಡ್ಬಿಟ್ಟು ಚೆನ್ನಾಗಿ ತಿಂದು ಮಲಗಿದವ್ರು ಎದ್ದು ಬಂದು ಒಂದೆರಡು ವಿಡಿಯೋ ಫೋಟೋ ಶೂಟ್ ಮಾಡಿಬಿಟ್ಟು ಈಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗುವಂಥ ಸಮಯ. ಆ್ಯಕ್ಚುಲಿ ಊರಿಗೆ ಹೋಗ್ತಿಲ್ಲ, ಇವತ್ತೊಂದಿನ ಇಲ್ಲೇ ಇರ್ರಿ ಅಂತ ಹೇಳಿದ್ರು. ನಾನು PT ತಗೊಬೇಕು, ವರ್ಕೌಟ್ ಮಾಡಬೇಕು, ಎಲ್ಲ ಮಿಸ್ ಆಗ್ತಿದೆ, ಬೇಜಾರಾಗ್ತಿದೆ. ಬಟ್ ಸ್ಟಿಲ್ ಹೋಗಿ ನಾನು ಬರೋದೇ ಇಲ್ಲ. ತುಂಬ ರೇರ್ ಅಂದರೆ ರೇರು. ನಾನು ಬ್ಲೂಬಿ 11 months 9 months ಇದ್ದಾಗ ಬಂದಿದ್ದು. ಸೊ ಇವತ್ತೇ ಬಂದಿದ್ದು. ಅದಕ್ಕೆ ಆಯಿತು ಹೋಗ್ಬಿಡೋಣ, ಮತ್ತೆ ಬರೋದಕ್ಕಾಗಲ್ಲ. ಬ್ಲೂಬಿ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೋಸ್ಕರ ನಾನು ಇರೋದಿಲ್ಲಿ. ನನ್ನ ಮಗಳು ಆ್ಯಕ್ಚುಲಿ ಅವಳ ಬಗ್ಗೆ ನಾನು ಯೋಚನೆನೇ ಇಲ್ದಂಗೆ ಆಗ್ಬಿಡೋದು. ಇವ್ರಿಗೆ ಸೊ ಇವತ್ತು ಹೋಗೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಎಲ್ಲರೂ ನಾಳೆ ಹೋಗಿ ಅಂತ ಹೇಳಿದ್ರು. ನಂದು ನಾಳೆ ಜಿಮ್ಮು PT ಎಲ್ಲ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಅಂತೂ ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ, ಪರವಾಗಿಲ್ಲ ಇವತ್ತೊಂದಿನ ಇರು, ಹೋಗೋಣ ಬೆಳಗ್ಗೆಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನ್ ವೆಜ್ ಮಾಡ್ತಾರೆ, ಹೋಗೋಣ. ಬೆಳಗ್ಗೆ ವೆಜ್ ಮಾಡಿದ್ರಲ್ವ, ಸೊ ಪೂಜೆ ಇರೋದ್ರಿಂದ ಅದಕ್ಕೆ ಇವಾಗ ನಾನ್ ವೆಜ್ ಮಾಡ್ತಾರೆ. ಎಲ್ಲ ತಿಂದ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದ್ದೀವಿ. ನೋಡೋಣ. ಓಕೆ, ಎಲ್ಲ ನನಗೆ ನೋಡ್ತಿದ್ದಾರೆ. ಸೊ ಅದಕ್ಕೆ ಮುಗಿಸ್ಕೊಂಡು ಬೆಳಗ್ಗೆಗೆ ಹೋಗ್ಬೇಕು. ನನ್ನ ಬ್ಲೂಬಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅವಳಂತೂ ನನ್ನ ಕಣ್ಣಿಗೆ ಕಾಣಿಸ್ತಾ. ಅವಳು ಊಟಕ್ಕೆ ಬಿಟ್ಟರೆ ನಾನು ಊಟ ತಿನ್ಸೋಕ್ಕಷ್ಟೇ ನಾನು ಅವಳನ್ನ ನೋಡ್ತಿರೋದು. ಆಮೇಲೆ ಅಂತೂ ನೋಡ್ತಾನೆ ಇಲ್ಲ. ಬೆಳಗ್ಗೆ ರೆಡಿ ಮಾಡಿದ್ದು, ಊಟ ಮಾಡ್ತಿದ್ದು, ಟಿಫನ್ ಮಾಡ್ತಿದ್ದು, ಅಷ್ಟಕ್ಕೆ ನನ್ನ ಜೊತೆ ಬರ್ತಿರೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಸೊ ಅದು ನೋಡಿ ನನಗೂ ಖುಷಿ ಆಗ್ತಿದೆ. ಯಾಕಂದ್ರೆ ಜಿಮ್ಮಲ್ಲಿ ಬರೀ ನನ್ನ ಲೋಕಿ ಅವ್ರನ್ನ ನೋಡಿ ಅವಳಿಗೂ ಬೇಜಾರಾಗ್ಬಿಟ್ಟಿದೆ. ನಮ್ಮ ಮನೇಲಿ ಅದೇ ಹೇಳ್ತಿದ್ದಾರೆ, ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಿಬಿಟ್ಟಿದೆ ನೋಡು. ಅವ್ರು ಸಿಕ್ಕಿತ್ತು ಇವ್ರ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಅವಳೆ ಎಷ್ಟು ಸ್ಟ್ರಿಕ್ಟ್ ಮಾಡಿದ್ಯಾ ನೋಡು ಅಂತ ನಾವು ಇದನ್ನ ರೇಗಿಸ್ತಿದ್ರು. ಸೊ ಬನ್ನಿ ಲೆಟ್ಸ್ ಗೋ. ಇನ್ನು ಏನೇನು ಇರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆ, ಅವ್ರಿಗೆ ಯಾರೋ ಫ್ರೆಂಡ್ ಸಿಕ್ಕಿದ್ದಾರಂತೆ, ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ. ನಾನು ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲೇ ಇರೋದು, ಮುಂದೆನೇ ಮನೆ ಇರೋದು. ಅಪ್ಪ ಬರಲಿ, ಅಲ್ಲಿಂದ ಕರ್ಕೊಂಬಂದಲ್ಲ. ಬನ್ನಿ. ಹುಳ ಬ್ಲೂಬಿ, ಮಮ್ಮ ಬೇಡವಾ ನಿಮ್ಗೆ? ಯಾರಿಗೆ ಹಾಕೋಗಿ? ನಾವು ಹಾಕಲ್ಲ ಬ್ಲೂಬಿ. ನೀವೇ ಹಾಕಿ ನೋಡಿ. ಅಂಬ ಮಮ್ಮ ಹತ್ರ ಹಾಲು ಕುಡಿತಿದೆ. ಮಮ್ಮ ಹತ್ರ ಹಾಲು ಕುಡಿತಿದೆ ನೋಡಿ. ಬನ್ನಿ ಅಲ್ಲ, ನಾ ಕೊಡೋಣ ಬೈಲಿ. ಅಂಬ ಗುಮ್ತೈತಾ? ಚಿಕ್ಕಿಗೆ ಹೇಳಿ. ಗುಮ್ಮತ್ತೈತಾ? ಅಂಬ ಹೆಂಗ್ ಗುಮ್ಮೋದು? ಗುಮ್ಮತ್ತೈತಾ? ಅಷ್ಟೇನಾ? ರಿಚಿ, ಶೋ ಯುವರ್ ಫೇಸ್. ಸೂಪರ್, ಸಕ್ಕತ್ತಾಗಿದ್ಯಾ. ಅಲ್ಲಾಡ್ತೀನಿ, ಮುಖ ಮುದ್ದಿ ನೋಡು. ಯಾರ ಮನೆ ಲಿಪ್ಸ್ಟಿಕ್ ಹಾಕಿದ್ ಬ್ಲೂಬಿ? ಅಕ್ಕ ಹಾಕೊಂಡ್ರಾ? ಮಿಮ್ಮಿ ಹಾಕಿದ್ದ? ಹೋಗೋಣ ಪಪ್ಪ ಮನೆಗೆ. ಯಾಕೆ ಇಲ್ಲೇ ಇರ್ತೀರಾ? ಲಿಚಿ ಹಬ್ಬ. ಓಯ್, ಪಪ್ಪ ಮನೆಗೆ ಹೋಗ್ಲಾ? ಬಾಯ್. ಮಮ್ಮ ಬೇಡವಾ? ಬೇಡ ನಿಮ್ಗೆ? ವೈ ಹಂಗಂತಾರ? ನೀವು ಬನ್ರಿ. ಭಯ ಅವಳ್ಕ. ಸೊಂಟ ಮುರಿದಿರ್ದು
ಹೋದ್ರೆ ಹಿಂಗ್ ಹೋಗ್ತಿದ್ಯಾ ಅಂತ. ಅಲ್ಲ ಅವನು ಅದು ಮೂವಿನಲ್ಲಿ ಮಾತ್ರ ಗೊತ್ತ, ಹಿಂಗ್ ನಡ್ಕೊಂಡು ಹೋಗ್ತಾ ನೋಡು. ನೀನ್ ಆತರ ಮಾಡಕ್ ಹೋದೆ, ನಾನ್ ಆತರ ಹೋಗಿಲ್ಲ. ನಾನು ಆತರ ಹೋಗಿಲ್ಲ. ನಾನ್ ಸುದೀಪ್ ತರ ಡ್ಯಾನ್ಸ್ ಆಡಕ್ ಹೋದ್ನಂತೆ. ನನ್ ಮಕ್ಳು ಬರೀ ರೀಲ್ಸ್ ಮಾಡೋದೇ ಕೆಲಸ. ಬೆಳಗ್ಗೆ ನಿಂಕ ಅಡ್ಗೆನೇ ಮಾಡಿಲ್ಲ. ರೆಸ್ಟ್ ಮಾಡಕ್ ಬಂದಿರೋದು. ರೀಲ್ಸ್ ಮಾಡಿದೀನಿ. ಅಕ್ಕ ನಿಂಗೆ ಡ್ಯಾನ್ಸ್ ಬರಲ್ಲ, ಆದ್ರೆ ಯಾಕಕ್ಕ ಸುದೀಪ್ ರೇಂಜ್ ಡ್ಯಾನ್ಸ್ ಆಡಕ್ ಹೋಗಿ ಮಾಡ್ತೀಯ ಅಂತ ರೇಗಿಸ್ತಾನ. ಸುದೀಪ್ ರೇಂಜ್ ಡ್ಯಾನ್ಸ್ ಮಾಡಿದ್ರೆ ಅವಳು ಇಷ್ಟ ಆಗೋತಾಳೆ. ನಾನ್ ಡ್ಯಾನ್ಸೇ ಮಾಡಿಲ್ಲ. ನಂದಂತೂ ಬ್ಲೂಮಿನ ನೋಡು ಹೊಡ್ದು ಹಾಕ್ಬಿಡ್ಬೇಕು ಅನ್ಸ್ತದೆ. ಜಾಸ್ತಿ ಹತ್ರ ಹೋಗ್ಬೇಡ್ರಿ. ಎಂಜಾಯ್ ಮಾಡ್ತಿದ್ದೀರಾ ಮಗನ? ಮನೆ ಪಪ್ಪ ಮನೆಗೆ ಹೋಗೋಣ. ಪಪ್ಪ ಮನೆಗೆ. ಗುಡ್ ಮಾರ್ನಿಂಗ್. ಇವಾಗ ನೆಕ್ಸ್ಟ್ ಡೇ ಅಂದ್ರೆ ಮಂಡೇ. ಸೊ ಹೇಗೈತಿ? ಫುಲ್ಲು ಬೆಳೆನೇ ಎಲ್ಲ ಇಷ್ಟೊತ್ತಿಗೆ ಬಿಸಿಲಿತ್ತು. ಈಗಂತೂ ಬೆಳಿಗ್ಗೆ ಎದ್ದೊಳ್ತೀನಿ 6 o'clock ಏನೋ, 8 o'clock ಆದ್ರೂ ಕೂಡ ಸಣ್ಣ ಕಾಣಿಸ್ತಿಲ್ಲ, ಅಷ್ಟು ಮಂಜು. ಹೋಗಿ ನಿಂತ್ಕೊಂಡ್ರೆ ಮನುಷ್ಯನೇ ಕಾಣಿಸಲ್ಲ, ಆ ಥರ ಇತ್ತು. ಸೊ ಈಗ ಉಪ್ಪಿಟ್ಟು ಚಿತ್ರಾನ್ನ ತಿಂತಿದ್ದೀನಿ. ಈಗ ತಿಂದುಬಿಟ್ಟು ಸೊ ಹಿಂಗೆ ಮಕ್ಕತ್ತು ಫ್ರೆಶ್ ಅಪ್ ಆಗಿದ್ದೀನಿ. ಹಿಂಗೆ ಹೋಗ್ಬಿಡ್ತೀನಿ ಅಮ್ಮ ಮನೆಗೆ. ಹೋಗಿ ಅಲ್ಲಿಂದ ಲೋಕನ ಕರ್ಸ್ಕೊಂಡು ಜುಟ್ ಮನೆಗೆ ತಿಂಬಿಡೋಣ. ನಾವು ಈ ಥರ ಉಪ್ಪಿಟ್ಟಿದ್ದು ಇಷ್ಟ, ನನ್ನ ಚಿತ್ರಾನ್ನ ತುಂಬ ಇಷ್ಟ. ಸೊ ಉಪ್ಪಿಟ್ಟು ಮಾಡಿದ್ರು ಬೇಕು ಅಂತ ಚಿತ್ರಾನ್ನ ಮಾಡಿಸ್ಕೊಂಡು ತಿಂದಿದ್ದೀನಿ. ಕಡಲೆಪುರಿ ಚಿತ್ರಾನ್ನ ಕೇಳಿದೆ. ಸೊ ಒಬ್ಬೊಬ್ರು ತಿನ್ನಲ್ವಲ್ಲ, ಸರಿ ಆಯಿತು ಅಂದ್ಬಿಟ್ಟು ಇದನ್ನ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಬೇಕಂದ್ರೆ ನೆನೆಸ್ಬಿಟ್ಟು ಮಾಡ್ಕೊಂಡು ತಿಂತೀನಿ. ಅಲ್ಲೋ ಇದ್ದೀನಿ, ಇನ್ನೂ ತಿಂದೇ ಇಲ್ಲ ನಾನು. ಸ್ಟೀಲು ಬಿಸಿ ಇರ್ತದೆ. ಏನೋ ಸೆಲ್ಫಿ ಗಿಲ್ಫಿ ಆಗ್ತೀಯನೋ ಅಂತ ಎಲ್ಲ ಕಂಡ್ಲಿ ಇರೋಷ್ಟು. ಅದೇ ಇನ್ನ ಆ ಕಡೆ ಹೋಗ್ಬಿಟ್ಟಿದ್ರೆ ಅಲ್ಲೆಲ್ಲ ಬೆಟ್ಟಗಳೆಲ್ಲ ಇದ್ವಲ್ಲ. ಯಾವ ಕಡೆ? ಇನ್ನ ಆ ಕಡೆ ಅವರೇ ಮಾಡಿದ್ದು. ಅವರೇ ನೆನ್ನೆ ಮಟನ್ ಸಾರು ಮಾಡಿದ್ರು, ಸಕ್ಕತ್ತಾಗಿತ್ತು. ಚಿಕನ್ ಸಾರು, ಸಾರಿ ಮಟನ್ ಅಲ್ಲ. ನಾನು ಮಟನ್ ಟೇಸ್ಟ್ ಮಾಡಿಲ್ಲ. ಚಿಕನ್ ಸ್ಪೈಸಿ ಆಗಿತ್ತು, ಚೆನ್ನಾಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ. ಬೇಡ, ತುಂಬ ಲ್ಯಾಗ್ ಆಗೋಯ್ತು, ತುಂಬ ಆಗೋಯ್ತು. ಅಣ್ಣ ಬಂದ್ರು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ. ಲಿಚ್ಚಿ ನಾನು ಹಿಂಗೆ ಕೇಳಿದ, ನಾನು ಅವ್ರಿಗೆ ಕೇಳಿದ್ದು ಏನು. ಸೊ ಲೆಟ್ಸ್ ಗೋ, ಮನೆಗೆ ಹೋಗೋಣ.